ನಮಸ್ಕಾರ. ನನ್ನ ಹೆಸರು ಬಸವರಾಜ್ ನಿಂಗಪ್ಪ ಬೆಲಗಜ್ಜರಿ. ಓದಿದ್ದು ಸಿಗ್ಲಿ ಗ್ರಾಮದಲ್ಲಿ. ಸಿಗ್ಲಿ ಗ್ರಾಮ ಅಂತಂದ್ಗಡ್ಲೆ ನಿಮಗೊಂದು ಆಶ್ಚರ್ಯ ಆಗ್ಬೋದು. ಧಾರವಾಡ ಜಿಲ್ಲಾ ಧಾರವಾಡ ಜಿಲ್ಲಾ 17 ತಾಲೂಕಿಗೆ ಒಳಗೊಂಡಂಥ ಶಿರಹಟ್ಟಿ ತಾಲೂಕು, ಅಂದರೆ ಗದಗ ಜಿಲ್ಲಾದೊಳಗೆ ಶಿರಹಟ್ಟಿ ತಾಲೂಕು ಸಂತೆ ಸಿಗ್ಲಿ ಅಂತ ನಾವು ಹುಟ್ಟಿದ ಊರು. ಆ ಊರಲ್ಲಿ ಸಿರಸಂಗಿ ಲಿಂಗರಾಜರು ಅಂತಂದು ಅವರಲ್ಲಿ ಹುಟ್ಟಿದ್ದು, ಇತಿಹಾಸ ಬರೆದಿದ್ದು ಸಿರಸಂಗಿಯಲ್ಲಿ. ಆದರೂ ನಾವು ನಮ್ಮ ಊರಲ್ಲಿ ಏನು ಮಾಡದೇ ಇದ್ರೂ ಅವ್ರ ಇತಿಹಾಸ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅವರೇ ಒಂದು ಮುನ್ನಡೆನ ನಾನು ಒಂದು ದಾರಿ ಮಾಡಿಕೊಂಡು ಇವತ್ತು ನಾನು ಧಾರವಾಡ ಜೈಲಿಂದ ಬಿಡುಗಡೆ ಆಗಬೇಕಾದ್ರೆ ಆ ಸಿರಸಂಗಿ ಲಿಂಗರಾಜರ ಮುನ್ನುಡಿಯನ್ನು ಬರೆಯುತ್ತಾ ಈ ದೇಶ ಸುತ್ತಿ, ನಮ್ಮ ರಾಜ್ಯ ಸುತ್ತಿ, ಇಡೀ ಕನ್ನಡಿಗರಿಗೂ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಜೈಲಿಂದ ಹೊರಗಡೆ ಕಾಲಿಟ್ಟಾಗ ಪ್ರಪಂಚನ ನಾನು ನೋಡಿದಾಗ ನನ್ನ ಕಣ್ಣಿಗೆ 5 ಮಕ್ಕಳು ಕಂಡು, ಎಲ್ಲ ಪ್ರೀತಿಯ ಜನ ಕಂಡು. ಯಾಕಂದರೆ ನನಗೆ ಕಾನೂನು ಶಿಕ್ಷೆ ಕೊಡಲಿಲ್ಲಲ್ಲ ಅಂತ ಸಂತೋಷದಿಂದ, ಗರ್ವದಿಂದ ನಾನು ಕಾಲು ಹೊರಗಿಟ್ಟೆ. ಇನ್ನು ಬಳಕ ನಾನು ಯಾರ್ಯಾರನ್ನ ಹಾಳು ಮಾಡ್ಬೇಕನ್ನೋ ವಿಚಾರ ಮಾಡಿಕೊಂಡು ಹೊರಗಿಟ್ಟೆ. ಆ ಟೈಮ್ನಲ್ಲೇ ನನ್ನ ಕಣ್ಣಿಗೆ ಕಂಡಿದ್ದು ನನ್ನ ಮಕ್ಕಳು. ಅದಕ್ಕೆ ನಾನು ಹೇಳಿದೆ, ವಯಸ್ಸಿದ್ದಾಗ ಏನೋ ಒಂದು ಕಳ್ಳಾಗಿಬಿಟ್ಟೆ, ವಯಸ್ಸು ಮೀರಿದಾಗ ಇನ್ನು ಬಸವಣ್ಣಾಗನ್ನು, ಆಮೇಲೆ ಎತ್ತಾಗಿ ಬಿದ್ದವ್ರನ್ನ ಹಿಡಿಬೇಕಂತಂದು ಎತ್ತಾಗ್ತಾಯಿದ್ದೀನಿ. ನನ್ನ ಹಿಂದೆ ಬಂದರೆ ಸಂಗೊಳ್ಳಿ ರಾಯಣ್ಣ ಆಗ್ಬೋದು, ಬೆಳವಡಿ ಮಲ್ಲಮ್ಮ ಆಗ್ಬೋದು, ಕಿತ್ತರಾಣಿ ಚೆನ್ನಮ್ಮ ಆಗ್ಬೋದು, ಅಷ್ಟೇ ಯಾಕೆ ಟಿಪ್ಪು ಸುಲ್ತಾನ್ ಆಗ್ಬೋದು, ಮಧುಕರಿ ನಾಯಕ್ ಆಗ್ಬೋದು, ಛತ್ರಪತಿ ಶಿವಾಜಿ ಆಗ್ಬೋದು, ಇನ್ನೂ ಏನೇನೋ ಆಗ್ಬೋದು. ಆದರೆ ಧಾರವಾಡನ ಆ ದಿನ ನಾನು ಬಿಡುಗಡೆ ಆದಾಗ ಒಂದು ನಿರ್ಧಾರ ಮಾಡಿಕೊಂಡು, ಸಿದ್ಧಾರೂಢ ಗುರುಗಳನ್ನ ನೆನೆಸ್ಕೊಂಡು ಧಾರವಾಡನ ಒಂದು ದಾರಿ ಮಾಡಿಕೊಂಡು, ಹುಬ್ಬಳ್ಳಿನ ಒಂದು ಧೂಳು ಎಬ್ಬಿಸಿ ಅನ್ನಿಗೆರೆಯಾಗಿ ಬಂದು ಎಣ್ಣೆ ಸ್ನಾನ ಮಾಡಿ, ಗದಗೆ ಬಂದು ಗದ್ದಿಗೆ ಕಟ್ಟಿ, ಲಕ್ಕುಂಡ್ಯಾಗ ಬಂದು ಲೆಕ್ಕ ಬರೆದು, ಇಟಿಗನ್ನೋ ಬಂಗಾರ ಪೆಟ್ಟಿಗೆ ಮಾಡಿ, ಪುಲಿ ಅನ್ನೋ ಲಕ್ಷ್ಮೇಶ್ವರ ಮತ್ತು ಹುಲಿಯಾಗಿ, ಸಿಗ್ಲಿ ಅನ್ನೋ ಸಿರಸಂಗಿ ಲಿಂಗರಾಜ ಮತ್ತು ಸಿಗ್ಲಿ ಗ್ರಾಮದಿಂದ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಬಂದು ಶಿಕಾರಿಪುರ ತಾಲೂಕು ಈಸೂರು ಗ್ರಾಮದ ನೆಲದಲ್ಲಿ ಇವತ್ತು ನಾನು ಬೆಳಿಬೇಕಂತ ಇದ್ದೀನಿ. ಈ ಗ್ರಾಮದಿಂದನೇ ಇತಿಹಾಸ ಬರಿಬೇಕಂತ ಇದ್ದೀನಿ. ಈ ಗ್ರಾಮಸ್ಥರು ಎಲ್ಲರೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಗ್ರಾಮದ ಋಣದಿಂದನೇ ಈ ಮುಕ್ತಿ ಹೊಂದುತ್ತೀನಿ. ಈ ನೆಲದಿಂದನೇ ಇತಿಹಾಸ ಬರಿತೀನಿ. ಯಾಕಂದ್ರೆ ಈ ಈಸೂರಲ್ಲಿ ಗುಡುಗು ಹಾಕಿದ್ರೆ ಕರ್ನಾಟಕದ ಜನನ ಎಚ್ಚೆತ್ಕೋಬೇಕು. ಅಂದು ಬಳಕ ಈಸೂರಿನ ಯಾವತ್ತಿದ್ರೂ ಗುಡಿಗೆ ಗುಡುಗ್ತೈತಿ. ಆದರೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾದ್ರಗಿತ್ತಿ, ಹಾವೇರಿ, ರಂಡಿಮುಂಡಿ, ರಾಣೆಬೆನ್ನೂರು, ಬೆಂಡ್, ಹಟ್, ಬ್ಯಾಡ್, ಹಿರೇತನ, ಹಿರೇಕೆರು, ಹಾನಗಲ್ಲ, ಗಾಯಬಾರ್ದು, ಸಿಕ್ಕಾಗೋಬಾರ್ದು, ಸವನೂರಿಗೆ ಎಂದಿಗೂ ಸಾಯಬಾರ್ದು. ಶಿಸ್ನಾಳ್ ಸರಿಪುರಿಟ್ಟ ಹೆಸರಿನಲ್ಲಿ ಬೇಕಾದಷ್ಟು ಇತಿಹಾಸ ಪುರಾವೆಗಳಿದೆ. ಪವಾಡ ಪುರುಷರ ನಾಡಾಗಿದೆ. ಅಂಥ ನಾಡಿನಲ್ಲಿ ಒಬ್ಬ ಕೆಳದಿ ರಾಜ್ಯ ಕಟ್ಟಿದ ಈ ಮದಗಾಕೆರೆಯನ್ನು ಇವತ್ತು ನಾವು ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ಮಾಸೂರು ಸುತ್ತಮುತ್ತ ಇರ್ತಕ್ಕಂಥ ಸಾವಿರಾರು ಹಳ್ಳಿಗಳು ಈ ಕೆರೆಯ ನೀರನ್ನೇ ಒಂದು ಆಹಾರ ಅಂತ ತಿಳ್ಕೊಂಡು ಇದ್ದಂಥ ವ್ಯಕ್ತಿಗಳಿಗೆ ಇವತ್ತು ಅನ್ಯಾಯ ಆಗ್ತೈತಿ. ದಕ್ಷಿಣ ಕರ್ನಾಟಕದಲ್ಲಿ ಹರಿದು ಬಂದಂಥ ಈ ಕುಮದ್ವತಿ ನದಿಯ ನೀರನ್ನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಕುಡಿಲಿಕ್ಕೆ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟಂಥ ಕೆರೆಗೆ ಅಭಿವೃದ್ಧಿ ಮಾಡಿದ್ದೀರಿ. ಇವತ್ತು ಆ ಕೆರೆ ಹಿಡಿದೈತಿ. ಎಷ್ಟೋ ತೋಟಗಳಾಗಿದ್ದವು, ಎಷ್ಟೋ ಗದ್ದೆಗಳಾಗಿದ್ದವು. ಕೆರೆ ಒಳಗಡೆ ಮರಳು ತುಂಬ್ತಾ ಇದ್ದಾರೆ. ಇಂಥ ವ್ಯವಸ್ಥೆಯಲ್ಲಿ ಆ ಕೆರೆ ಒಳಗಡೆ ಯಾರಾದರೂ ಹೋರಾಟ ಮಾಡಿದ್ರೆ, ಯಾರಾದ್ರೂ ಸತ್ಯಾಗ್ರಹ ಮಾಡಿದ್ರೆ ಆ ಕೆರೆ ಒಳಗಡೆ ಮಣ್ಣು ಹಾಕ್ತಾರಂಥ ಭಯದ ವಾತಾವರಣ ತುಂಬಿದ್ದಾರೆ. ಆದರೆ ಸಿಗ್ಲಿ ಬಸ್ಯ ಕಳ್ತನ ಮಾಡಿದಾಗ ಹಂದಿ ನಡೆಯೋ ಜಾಗದಲ್ಲಿ ನಡೆದು NCC ಕಲ್ತಿದ್ದಾನೆ. ಕಾನೂನೊಳಗಡೆ ಕೂತ್ಕೊಂಡು 511 ಅಪರಾಧಗಳನ್ನು ಕಲ್ತಿದ್ದಾನೆ. ಕಳ್ತನ ಮಾಡಿ ರಾತ್ರಿ ಅಲ್ಲ ಕೂಗೋದ್ರೊಳಗನೆ ಎಲ್ಲ ತಗೊಂಡು ನಾನು ಇವತ್ತು ಇತಿಹಾಸ ಬರೆದಿದ್ದಾನೆ. ಭಯದ ವಾತಾವರಣ ನಾನು ಯಾವತ್ತೂ ಭಯ ಪಡೋದಿಲ್ಲ. ಯಾಕಂದ್ರೆ ಇತಿಹಾಸ ಬರೆಯೋದೇ ನನ್ನ ಗುರಿ. ಅಂದ ಬಳಕ ಇವತ್ತು ನಾನು ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದೆ ಮೇಲಕ್ಕೆ ಅಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೀಳಾಗಿಲ್ಲ ಅನ್ನೋ ಲೈಸೆನ್ಸ್ ಇಲ್ಲದೆ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ಲಿ ಬಸ್ಯ 30 ವರ್ಷ ಜೈಲು ಶಾಲೆ ಮಾಡ್ಕೊಂಡು, ಕೋಟ ಪಾಠ ಮಾಡ್ಕೊಂಡು, ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರ್ದಂಥ ಪ್ರೀತಿಯನ್ನು ಜೈಲಲ್ಲಿ ಇರ್ತಕ್ಕಂಥ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆದಲ್ಲಿ ಗೆದ್ದು, ಕನ್ನಡದ ಕಾನೂನು ಪಂಡಿತ ಸಿಗ್ಲಿ ಬಸ್ಯ ಅಂತ ಕರೆಸಿಕೊಂಡಿದ್ದೀನಿ. ಟವರ್ ಹತ್ತಿ ಪವರ್ ಪಡ್ಕೊಂಡು ಮರ ಹತ್ತಿ ಅಮರಾಗಿ 33 ತಾಸು ಗಿಡದಲ್ಲೇ ಕುಂತು ನಾಯಿ ಜಾಗಕ್ಕೆ ಜಡ್ಜನ್ ಕರೆಸಿದ್ದೀನಿ. ಮಗುವಿದ್ದಾಗ ಕರು ಆದೆ, ವಯಸ್ಸಿಗೆ ಬಂದಾಗ ಕಳ್ಳಾದೆ, ವಯಸ್ಸು ಮೀರಿದಾಗ ಬಸವಣ್ಣಾದೆ, ಎತ್ತಾಗಿದ್ದೀನಿ ಬಿದ್ದವ್ರು ಎತ್ತಿಡ್ಯಾಕು. AK-47 ಹಿಡಿದ್ರೆ ನಾನು ಅಪರಾಧಿ ಆಗ್ತೀನಿ. ಅದು ಹಾಳಿ ಪೆನ್ ಹಿಡಿದ್ರೆ ಇತಿಹಾಸ ಆಗ್ತೀನಿ. ನಾನು ಜನರ ಪ್ರೀತಿ ಆಗಿದ್ದೀನಿ.
ಕಾನೂನು ನನಗೆ ಶಿಕ್ಷೆ ಕೊಡದೇ ಇದ್ದರೂ ಚಿಂತಿಲ್ಲ, ಜನರು ನನಗೆ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ. ಆ ಶಿಕ್ಷೆಯಿಂದನೇ ಇವತ್ತು ನಾನು ಶಿಕ್ಷಣ ಕಲಿತು ನಿಮ್ಮೆಲ್ಲರಿಗೂ ಕಾನೂನು ಅರಿವು ಕೊಡಲಿಕ್ಕೆ ಇವತ್ತು 21 ದಿವಸ ಆ ಮದಗಾಕೇರಿ ಒಳಗಡೆ ಕೂತ್ಕೊಂಡು ನಾನು ಇತಿಹಾಸದ ಕಾನೂನನ್ನು ನಿಮಗೆ ತಿಳಿಸ್ತೇನೆ. 5 ವರ್ಷ 10 ತಿಂಗಳು ಕೊಟ್ಟ ತಾಯಿಯ ಋಣನ ನಿಮಗೆ ತೀರ್ಸೋಕ್ಕಾಗಲ್ಲ ಅನ್ನೋಂಥದ್ದು ನಾನು ತೋರಿಸಿಕೊಡ್ತೀನಿ. 21 ವರ್ಷ ವಯಸ್ಸು 5 ವರ್ಷ 10 ತಿಂಗಳಿಂದ 21ನೇ ವರ್ಷದವರೆಗೂ ಶಿಕ್ಷಕರು ಕೊಟ್ಟಂಥ ಕಾನೂನನ್ನು ತಿಳಿಸ್ತೇನೆ. ಅಷ್ಟೇ ಯಾಕೆ 21 ವರ್ಷದಿಂದ ಸಾಯೋವರೆಗೂ 100 ವರ್ಷದವರೆಗೂ ನಿಮಗೆ ಕಾನೂನು ಅರಿವು ಅವಶ್ಯಕತೆ ಇದೆ. ಆ ಕಾನೂನು ಅರಿವು ನಿಮಗೆ ಗೊತ್ತಿಲ್ಲ. 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟಿಗೋಸ್ಕರ ಇವತ್ತು ನೀವು ಅಪರಾಧಗಳನ್ನು ಮಾಡಿ, ಕೊಲೆಗಳನ್ನು ಮಾಡಿ, ರೇಪ್ಗಳನ್ನು ಮಾಡಿ, ಇವತ್ತು ಡಕಾಯಿತಿ ಮಾಡಿ ನಮ್ಮ ದೇಶವನ್ನು ಕುಲುಗಡಿಸಿದ್ದೀರ. ಬೇಡ, ಸಾಲ ಕೊಟ್ಟು ಸಾಯಿಸೋಂಥ ವ್ಯವಸ್ಥೆ ಮಾಡಬೇಡಿ, ಸಹಾಯ ಮಾಡಿ ಬೆಳೆಸೋಂಥ ವ್ಯವಸ್ಥೆ ಆಗಲಿ. ನಮ್ಮ ದೇಶದಲ್ಲಿ 127 ಕೋಟಿ ನಮ್ಮ ಪ್ರಜೆಗಳಿಗೆ ಕೈ ಮುಗಿದು ಹೇಳ್ತೀನಿ, ಹ್ಯಾಡ್ ದಿ ಕ್ರೈಮ್ ಹಾಗೇ ಇರಲಿ, ಬಟ್ ನಾಟ್ ದಿ ಕ್ರಿಮಿನಲ್ ಅದು ಬೆಳೀಲಿ. ಇವತ್ತು ಹ್ಯಾಡ್ ದಿ ಕ್ರೈಮ್ ಒಂದೇ ಮಾಡ್ತೈತಿ, ಬಟ್ ನಾಟ್ ದಿ ಕ್ರಿಮಿನಲ್ಲು ಅದರೊಳಗಡೆ ಸೇರಿಸಿಕೊಂಡು ಅದು ಆಗಬಾರ್ದು. ಯಾಕಂದರೆ ನಮಗೆ ಬೇಕಾಗಿದ್ದೇನೆಂದ್ರೆ ಆಹಾರ, ನೀರು, ಇವು ಎರಡಕ್ಕೆ ಇವತ್ತು ನಾನು ನಿಮ್ಗೆ ದೇಶದಲ್ಲಿ ಎಷ್ಟೋ ಮಂದಿ ಪ್ರಧಾನಿಗಳು ಆಯ್ಕೆ ಆಗಿದ್ದಾರೆ, ಎಷ್ಟೋ ಮಂದಿ ರಾಷ್ಟ್ರಪತಿಗಳು ಆಯ್ಕೆ ಆಗಿದ್ದಾರೆ, ಎಷ್ಟೋ ಮಂದಿ ಎಂತಿಂಥ ಮಹಾನ್ ಕವಿಗಳು, ವಿಜ್ಞಾನಿಗಳು, ಸನ್ಯಾಸಿಗಳು, ಸಾಧುಗಳು, ಸಂತರು ಎಲ್ಲರೂ ಉದ್ಭವಗೊಂಡಿದ್ದಾರೆ ನಮ್ಮ ಇತಿಹಾಸದೊಳಗೆ. ಯಾಕೆ ನೀವು ತಲೆ ಎತ್ತಿ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ನಿಮ್ಮ ಹಠ? ಯಾಕೆ ನಿಮಗೆ ಎಲ್ಲ ಸಿಕ್ಕಿದೆ ಅಂತ ನೀವು ಸುಮ್ಮನೆ ಕುಂತ್ರೆ ಹೆಂಗೆ? ಅದು ಆಗಬಾರ್ದು. 100ಕ್ಕೆ ಇಷ್ಟೆಲ್ಲ ನೀವು ಮಾಡಿ 70 ವರ್ಷ ನಮ್ಮ ಸ್ವತಂತ್ರ ಕೊಟ್ಟು ಅತಂತ್ರದೊಳಗೆ ಸಿಗಿಸಿ ಇವತ್ತು ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ರಿ. ಎಷ್ಟೋ ಹೋರಾಟಗಾರರು ಹೋರಾಟದ ಒಂದು ಆಸೆನ ಕಾಣದೇ ಸತ್ತು ಹೋಗ್ತಾ ಇದ್ದಾರೆ. ಎಷ್ಟೋ ರೈತರು ಆಸೆಗಳನ್ನು ಇಟ್ಕೊಂಡು ಮಣ್ಣು ಪಾಲಾಗ್ತಾ ಇದ್ದಾರೆ. ಇವನ್ನೆಲ್ಲ ನೋಡಿಕೊಂಡು ನೀವು ಆಟ ಆಡ್ತಾ ಇದ್ದೀರಾ. ನೋಡಿ, ಒಂದು ಮಾತು ಹೇಳ್ತೀನಿ, ಈ ನನ್ನ ಕರ್ನಾಟಕ ಒಂದು ಯಾವುದೇ ಕಾಂಗ್ರೆಸ್ ಇರಲಿ, JDS ಇರಲಿ, BJP ಇರಲಿ, ಇದನ್ನು ನನ್ನ ಕರ್ನಾಟಕನ ನೀವು ಆಳ್ಬೇಕನ್ನೋದು ನಿಮ್ಮ ಹತ್ರ ಛಲ ಇದ್ದರೆ, ನೀವು ಗೆಲ್ಲಬೇಕನ್ನೋದೇ ಈ ಸಿಗ್ಲಿ ಬಸ್ಸನ್ ಅಂತೇಳಿ ಬಂದು ಎದೆ ತಟ್ಟಿ ಹೇಳೋದಿದ್ರೆ, ಮೊದಲು ನನ್ನ ಕರ್ನಾಟಕದಾಗ ಆಗಬೇಕಾದಂಥ ಎಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ ಈ ಕರ್ನಾಟಕ ಮಾತೆಗೆ ಕೈ ಮುಗಿದು ಪ್ರಮಾಣ ಮಾಡಿ ಹೇಳಿ ನನಗೆ ಭಾಷೆ ಕೊಟ್ಟರೆ ಈ ಕರ್ನಾಟಕಕ್ಕೆ ಆ ಪಕ್ಷನೇ ನಾ ಗೆಲ್ಲಿಸ್ತೀನಿ. ಕೇಂದ್ರ ಏನೇ ಮಾಡಲಿ, ಎಲ್ಲ ರಾಜ್ಯಕ್ಕೆ ಹೋಗಿ ಸಿಗ್ಲಿ ಬಸ್ಸ ಗೆದ್ದು ಬರ್ತಾನೆ ಭಾಷೆ ಕಲಿತು. ಆದರೆ ನಾನು ಕನ್ನಡ ಭಾಷೆ ಕಲಿಬೇಕಾದ್ರೆ ತುಂಬ ಕಷ್ಟಪಡಬೇಕು. ಇವತ್ತು 511 ಅಪರಾಧ ಇಂಗ್ಲೀಷ್ ಕಾನೂನನ್ನು ಅಚ್ಚ ಕನ್ನಡದಲ್ಲಿ 2000 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಕನ್ನಡ ಭಾಷೆಯಲ್ಲಿ ಟ್ರಾನ್ಸ್ಫರ್ಮೇಷನ್ ಮಾಡ್ಕೊಂಡು ಇವತ್ತು ಕನ್ನಡದಲ್ಲಿ ತೀರ್ಪು ಪಡೆದಂಥ ಸಿಗ್ಲಿ ಬಸ್ಸ ಆಗಿದ್ದೀನಿ. ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ. ನಾನು ಅನ್ನೋನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬೇಡಿ. ಸಿಗ್ಲಿ ಬಸ್ಸ ಅಂತ ಹೇಳ್ಕೊಳ್ದೇ ಇದ್ದರೆ ಇವತ್ತು ನನ್ನ ಇತಿಹಾಸ ಹೊರಗಡೆ ಬರ್ತಿದ್ದಿಲ್ಲ. ಯಾಕಂದ್ರೆ ನಾನು ಆ ರೀತಿ ಬೆಳೆದಿದ್ದೀನಿ. ನನ್ನ ಕಷ್ಟ ಇದ್ದಾಗ ಸೇಬುವನ್ನು ರಸ ಕೂಡ ಸಿಪ್ಪಿ ಉಳಿದೀನಿ, ಇಲ್ದಾಗ ಬಿದ್ದಿದ್ದ ಬಾಳೆಯನ್ನು ಸಿಪ್ಪಿ ತಿಂದು ಜೀವನ ಮಾಡಿದ್ದೀನಿ. ನನ್ನಂಥವನಿಗೆ ಈ ದೇಶನ ಆಡೋ ಮಕ್ಕಳ ಥರ ಸಾವಿರಾರು ಮಂದಿ ಸಾಕಿ ಬೇಕಾದ್ರೆ ನಾನು ಇದೇ ಥರನೇ ಎಂಜಾಯ್ ಮಾಡಿ ಸಾಯ್ತೀನಿ. ಆದರೆ ಆ ಅಪರಾಧ ಮಾಡೋಕ್ಕೆ ನನ್ನ ಕಡೆಯಿಂದ ಆಗ್ತಾಯಿಲ್ಲ. ದಯವಿಟ್ಟು ನನಗೂ 5 ಮಕ್ಕಳದವು. ನನ್ನ ಮಕ್ಕಳು ಹೇಳ್ತಾರೆ, ಅಪರಾಧದ ದುಡ್ಡಿನಲ್ಲಿ ನಮ್ಗೆ ಅನ್ನ ಹಾಕಬೇಡ ಅಪ್ಪಾಜಿ, ನಾವು ಇತಿಹಾಸ ಮಕ್ಕಳಾಗಬೇಕು, ನಿನ್ನ ಇತಿಹಾಸನ ನಾವು ಅಳಕಿಸ್ಬಾರ್ದು ಅನ್ನೋಂಥ ಮಕ್ಕಳು ಹುಟ್ಟಿದ್ದಾರೆ. ಆ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ ಈ ಸಿಗ್ಲಿ ಬಸ್ಸನ್ ಕಾನೂನನ್ನು ಎಲ್ರಿಗೂ ತಿಳಿಸ್ಕೊಳ್ರಿ. ನೋಡಿ, ಜೀವನ ಏನು ಬದುಕು ಅನ್ನೋದೇ ಆಸೆ ಇಟ್ಕೊಂಡು ಹೋದರೆ ನೀವು ಯಾವತ್ತೂ ಇತಿಹಾಸ ಬರೆಯೋಕ್ಕಾಗಲ್ಲ. ಪ್ರತಿಯೊಂದು ನಿಮ್ಮ ಎಲ್ಲ ಯಾಕೆ ನಿಮ್ಗೊಂದು ಮಾತು ಹೇಳ್ತೀನಿ, ಅಂಬೇಡ್ಕರ್ ಮೂರ್ತಿ, ಆ ಗಾಂಧೀಜಿ ಮೂರ್ತಿ, ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಇವೆಲ್ಲ ಇಡ್ತೀರಿ, ಅವ್ರ ಕೊಳ್ಳಿಗೆಲ್ಲ ಅಪರಾಧದ ವಸ್ತುಗಳನ್ನು ಹಾಕ್ತೀರಿ. ಇವೆಲ್ಲ ನಿಮ್ಮ ಅಪರಾಧದ ದೊಡ್ಡಿಸ್ತಿಕೆ ಅದು. ಆ ಥರ ಹಾಕ್ಬಾರ್ದು. ನಿಮ್ಮ ದೈವ ಭಕ್ತಿ ನಿಮ್ಮದು ಗುರು ಇದು ಇದ್ದರೆ ನಿಮ್ಮ ಮನೆ ಫೋಟೋದ ಒಳಗಡೆ ಹಾಕ್ಕೊಡ್ರಿ, ಗೋಡೆ ಒಳಗಡೆ ಫೋಟೋ ಹಾಕ್ಕೊಳ್ರಿ. ತಂದೆ ತಾಯಿ ಸತ್ತು ಇತಿಹಾಸ ಬರೆದಂಥವ್ರನ್ನ ಹೆಂಗೆ ಫೋಟೋದಾಗ ಹಾಕಿರ್ತಿರಲ್ಲ, ಹಂಗೆ ದೇಶಭಕ್ತರನ್ನ ಫೋಟೋದಲ್ಲಿ ಹಾಕ್ಕೊಂಡು ಪೂಜೆ ಮಾಡಿರಿ. ಬೈಲ್ನಾಗಿಟ್ಟು ಯಾಕೆ ಅವ್ರಿಗೆ ಅವಮಾನ ಮಾಡ್ತೀರಿ? ಅಂಬೇಡ್ಕರ್ ಜಯಂತಿ ದಿವಸ ನೀವು ಏನು ಮಾಡಿದ್ರಿ? ಎಲ್ಲ ಮೆರವಣಿಗೆ ಮಾಡಿದ್ರಿ, ಎಲ್ಲ ಇದನ್ನು ಮಾಡಿದ್ರಿ. ಆ ದಿನ ನಾನು ಕೈ ಮುಗಿದು ಹೇಳ್ತೀನಿ, ಅಂಬೇಡ್ಕರ್ ಅವರನ್ನು ಮಾತು ಹೇಳಿದಾರ, ಕಾನೂನಿಂದಲೇ ಮಟ್ಟ ಹಾಕಿ ದುಡ್ಡಿನಿಂದ, ಅಧಿಕಾರದಿಂದ, ರಾಜಕೀಯದಿಂದ ಹಾಕಕ್ಕೆ ಹೋದವರೆಲ್ಲ ಜೈಲು ಪಾಲಾಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅಂಬೇಡ್ಕರ್ ಕಾನೂನು ಪಾಲಿಸ್ಬೇಕಾದ್ರೆ ಎಲ್ಲ ಜಾತಿ ಧರ್ಮದವರು ಆ ಒಂದು ಸ್ಕೂಲಲ್ಲಿ ಕಾನೂನು ಅರಿವನ್ನು ಪಾಲಿಸ್ರಿ, ಅದನ್ನು ಮಾಡೋಂಥ ವ್ಯವಸ್ಥೆ ಮಾಡಿರಿ. ಈ ಥರ ನೀವು ಅಂಬೇಡ್ಕರ್ ಒಂದೇ ಜಾತಿಗೆ ಮೀಸಲಾಗಿ ಇಟ್ಟಿದ್ದಾರೆ, ಇವರು ಎಲ್ಲ ಜಾತಿಯವರು ಬರ್ತಾಯಿಲ್ಲ ಅಂತ ನೀವು ಹೋರಾಟ ಮಾಡಬೇಡಿ. ನೋ SC ST ಸಿಗ್ಲಿ ಕಾನೂನಲ್ಲಿ, ಅವಕ್ಕೆಲ್ಲ ನಾನು ಐ ಡೋಂಟ್ ಕೇರ್.
ಯಾಕೆಂದರೆ ನನ್ನಂತಲ್ಲಿ ಒಂದೇ ಕಾನೂನು, ನ್ಯಾಯದ ಕಾನೂನು. ನೀವು ಜಾತಿ ಕಾನೂನು ಇಲ್ಲಿ ತರಬಾರ್ದು. ಇವೆಲ್ಲ ನನ್ನ ಕಾನೂನು ಮುಂದೆ ನಡೆಯಂಗಿಲ್ಲ. ನೀವು ಎಲ್ಲೋದ್ರೂ ಸೋಲ್ತೀರಾ. ಜೈ ಹಿಂದ್, ಜೈ ಕರ್ನಾಟಕ.